ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಅತಲ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಸೊ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದು ಅವಲಕ್ಕಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಅದಕ್ಕೆ ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಮತ್ತು ಬಟಾಣಿ ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ರಾಜ್ಮಾ ನೆನ್ನೆನೇ ನೆನೆಸಿಟ್ಟಿದೆ. ಇದನ್ನ 2 ವಿಷಲ್ ಕೂಗ್ಬಿಟ್ಟು ಇವಾಗ ಆಫ್ ಮಾಡಿದ್ದೀನಿ. ಆ್ಯಂಡ್ ಇದು ಚಾಟ್ ಮಾಡೋಣ ಅಂತ ಸ್ವಲ್ಪ ಕಡಲೆಕಾಯಿನ ನೆನೆಸಿಟ್ಟು ಸ್ಟೀಮ್ ಮಾಡಿಟ್ಟಿದ್ದೀನಿ. ಇದು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ. ಇಲ್ಲಿ ನೋಡಿ, ಬರ್ಡೇ ಬಾಯ್ ಏನು ಮಾಡ್ತಿದ್ದಾರೆ. ಯಾವಾಗೂ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಆಮೇಲೆ ನಿಮಗೆ ಇದ್ರದ್ದು ರೆಸಿಪಿ ತೋರಿಸ್ತೀನಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಬನ್ನಿ ಇವಾಗ ಲಂಚ್ ಪ್ರಿಪೇರ್ ಮಾಡೋಣ. ಆ್ಯಂಡ್ ಸಿಯು ಕಡೆನೂ ಹೆಲ್ಪ್ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸ್ಯಾಲೆಡ್ನ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಹಂಗಲ್ಲ, ಹಿಂಗೆ ಹಿಂಗೆ ಹಿಡ್ಕೋದಲ್ಲ. ಹಾಂ, ಹಾಕು. ಹಾಕ್ದಾ? Put all this here. Okay. Slowly, slowly. Okay. Give. Okay. And then put this. Tomato. These are so sweet of the tomatoes. This is healthy from the body. So for that, I will eat vegetables and this tomato food. Put this now. Put cucumber. Which is these are onions. These are spices. For that, this one helps. This is the tripling of my mom like to prepare everything. What he needs to prep, she needs to prepare. I want to prepare everything. Next cucumber. Yes. Mix it. I will see. See? I do. Come this side. Don't let it. Okay, we'll add remaining things later. Okay. Wait, the mama. Because it will it will start leaving the water. That's why. I'll add these and you mix it. Please, I want to put two. No, it will become very sticky. That's why. Okay. ನೋಡು, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. Just do it with the Please put it. These guys, this is like the maya and pomegranate tomato onions. Okay. For this shenga is there. I need it to be skipped and this one. Biscuit from this put into this double like a glass and biscuit in the and put it. ಕನ್ನಡದಲ್ಲಿ ಟ್ರೈ ಮಾಡು. ಕನ್ನಡದಲ್ಲಿ ಟ್ರೈ ಮಾಡು. ಹಿಂಗೆ ವೆಜಿಟೇಬಲ್ಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಹಾಕಿ ಬರ್ತಾ ಇದ್ದೀನಿ. ಇದಕ್ಕೆ
ಹೇಳ್ಬಿಟ್ರೆ ಅಲ್ಲೇ ಪ್ರೊಮೊಗ್ರಾನೇಟ್ ಇಲ್ಲಿ ನೋಡ್ಕೊಂಡು ಹೇಳು. ಕುಕುಮರ್ ಮತ್ತೆ ಶೇಂಗಾ ಟೊಮೆಟೊ ಆನಿಯನ್ಸ್ ಮತ್ತೆ ನಾವು ಮಿಕ್ಸ್ ಮಾಡಿದೆ. ಏನು ಯಾವುದು ಅದು ಬೇಡ, ಅದು ಹಾಕಲ್ಲ, ಅದಕ್ಕೆ ಬೇಡ, ಸ್ಯಾಲಡ್ಸ್ಗೆ ಬೇಡ. ಓಕೆ ಸ್ಯಾಲಡ್ಸ್ ಇದು ಸ್ಯಾಲಡ್ಗೆ ಅವಾಗ ಹೇಳ್ತಾಗ್ಬಿಟ್ರೆ ಟಿಶ್ಯೂ ಬಾಬಾ ಹಾಕ್ಬಿಡ್ತೀನಿ. ಹೆಲ್ದಿ ಆಗುತ್ತಾ? ಹೆಲ್ದಿ ಆದ್ರೆ ಟಿಶ್ಯೂ ಮಾಡ್ಬೋದಾ ಪಾಪ ಜೊತೆಗೆ? ಏನ್ ಮಾಡ್ತೀಯ? ಟಿಶ್ಯೂ ಮಾಡ್ತೀಯಾ? ಓಕೆ ಚಲೋ ಡನ್, ಇಟ್ಸ್ ರೆಡಿ ನೌ. ಓಕೆ ಚಲೋ ಬಾ. ಬನ್ನಿ, ಅಡುಗೆ ಎಲ್ಲ ರೆಡಿಯಾಗಿದೆ. ಆಲ್ಮೋಸ್ಟ್ ಎಲ್ಲನೂ ಅತುಲ್ ಫೇವ್ರೇಟೇ. ಆ್ಯಂಡ್ ಇಲ್ಲಿ ನೋಡ್ಬೋದು ರಾಜ್ಮಾ ಮಾಡಿದ್ದೀನಿ. ಆ್ಯಂಡ್ ಇದು ಪನ್ನೀರ್, ಮಟರ್ ಪನ್ನೀರ್ ಅತುಲ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ರೈಸ್ ಆ್ಯಂಡ್ ಹೋಮ್ ಮೇಡ್ ಬಟರ್ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಎಸ್ ಮನೆಯಲ್ಲಿ ನಾನೊಂದು 5 days 6 daysಗೆ ಈ ಥರ ಕೆನೆನ ಕಲೆಕ್ಟ್ ಮಾಡಿಬಿಟ್ಟು ಈ ಥರ ಬೆಣ್ಣೆ ಮಾಡ್ತೀನಿ. ಆ್ಯಂಡ್ ಸ್ಯಾಲೆಡ್ ಅಂತೂ ಅತುಲ್ಗೆ ತುಂಬಾ ಇಷ್ಟ ಆಯಿತು. ನನಗಂತೂ ಸಖತ್ ಇಷ್ಟ ಸ್ಯಾಲೆಡ್ಸ್ ಎಲ್ಲ ಅಂತಂದರೆ. ಆ್ಯಂಡ್ ಈ ಥರ ಸ್ಯಾಲೆಡ್ಸ್ ಮನೆಯಲ್ಲೇ ಮಾಡ್ಕೊಂಡ್ರೆ ಸಖತ್ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. Because it came from far. ಇಲ್ಲಿ ಅತುಲ್ ಅವ್ರ ತಮ್ಮ ಕೇಕ್ನ ಆರ್ಡರ್ ಮಾಡಿದ್ರು. ಅಂದರೆ ಅಲ್ಲಿಂದ ಮುಂಬೈಯಿಂದ ಅವರು ಆರ್ಡರ್ ಮಾಡಿ ಇಲ್ಲಿ ಕಳಿಸಿದ್ರು. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಊಟ ಮಾಡೋಕೆ ಹೋಗ್ತಾ ಇದೀವಿ ಡಿನ್ನರ್ಗೆ. ಇನ್ನು ಬರ್ತ್ಡೇ ಬಾಯ್ನ ಹೊರಗಡೆ ಕರ್ಕೊಂಡು ಹೋಗದಿದ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು? ಒಂದು ಕಾಮಿಡಿ ಏನು ಅಂತ ಹೇಳಿದ್ರೆ, ಬರ್ತ್ಡೇ ಅತುಲ್ದು ಹೊಸ ಡ್ರೆಸ್ ನಾನು ಹಾಕ್ಕೊಂಡಿದ್ದೀನಿ, ಹೊಸ ಡ್ರೆಸ್ ಇವ್ ಹಾಕ್ಕೊಂಡಿದ್ದಾಳೆ. ಒಂದ್ಸಲ ಹಾಕ್ಕೊಂಡಿರೋ ಡ್ರೆಸ್ಸು ಪಾಪ. ಮೊನ್ನೆ ಅವ್ರ ಶಾಪಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಸಿಯುದು ಮತ್ತೆ ನನ್ನ ಶಾಪಿಂಗ್ ಆಯ್ತು, ಸಿಕ್ಲೇ ಇಲ್ಲ ಅಲ್ಲ. ಈ ಕಡೆ ಬಾ ಚಿನ್ನ. ಹಾಯ್ ಗೈಸ್, ಸಿ ಮಮ್ಮ ಆನ್ ಮಾಡೋಣ. ಹೇಳು ಹೇಳು ಹೇಳು. ಸೊ ಇವಾಗ ಹೋಗ್ಬಿಟ್ಟು ಡಿನ್ನರ್ ಮಾಡೋಣ. ಅಲ್ಲಿ ನನ್ನ ತಂಗಿ ಮತ್ತೆ ತಂಗಿ ಹಸ್ಬೆಂಡು ಮತ್ತೆ ಪಾಪು ಎಲ್ಲ ಬರ್ತಾರೆ, ನಮ್ಮ ಬ್ರದರ್ ಇನ್ ಲಾ ಎಲ್ಲ ಬರ್ತಾರೆ. ತಂಗಿ ಹಸ್ಬೆಂಡ್ ಅಯ್ಯೋ ಏನು ಹೇಳಕತ್ತೆ ನಾನು. ಓಕೆ ಓಕೆ ಬನ್ನಿ ಇವಾಗ. ಹೌದಾ, ನಮ್ ಸಿಯು ನೋಡಿ. ಈ ಕಡೆಗೆ ಬಾ, ಈ ಕಡೆಗೆ ಬಾ ಚಿಟ್ಟು. ಹೇಳು ಹೇಳು ಬೇಗ. नीचे से चलो, ಬೇಗ ಹೇಳು. Hi guys, welcome back to my ಇರ್ಮ welcome back to my channel. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಇವತ್ತು ನಾನು ಕಾಲಿಗೆ ಹೋಗ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಕೇಕ್ ತಿಂದೆ. ಸರಿ, ಇವಾಗ ಡಿನ್ನರ್ಗೆ ಹೋಗ್ತಾ ಇದೀವಿ. ಮತ್ತೆ ಈಗ ನಾವು ಡಿನ್ನರ್ ಹೋಗ್ತೀನಿ. ಯಾರು ಬರ್ತಾರಲ್ಲಿ? ಮತ್ತೆ ಮಸ್ಮಂತಿ ಸಂಜೆ ಮತ್ತೆ ನಾವು ಅಂಕಲ್ ಅನ್ಬೇಕು. ಎಲ್ಲ ಬರುತ್ತೆ. ಓಕೆ, ಸೊ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ತಂಗಿ ಮತ್ತೆ ಬ್ರದರ್ ಇನ್ ಲಾ ಪಾಪು ಎಲ್ಲ ಬರ್ತಾರೆ. ಸೊ ಅವ್ರ ಜೊತೆನಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಬನ್ನಿ ಇವಾಗ ಮುಂದೆ ಯಾವ ಥರ ಸೆಲೆಬ್ರೇಷನ್ ಇರುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ನ್ಯೂ BAL ರೋಡ್ಗೆ ಬಂದಿದ್ದೀವಿ. ನ್ಯೂ ಬೆಲ್ ರೋಡ್ ಅಂತ ಕೂಡ ಕರೀತಾರೆ. ಸ್ಟ್ರೀಟ್ ಮಾತ್ರ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಈ ರೋಡಲ್ಲಿ ಎಲ್ಲ ಥರದ ರೆಸ್ಟೋರೆಂಟ್ಸ್ ಮತ್ತು ಎಲ್ಲ ಬ್ರ್ಯಾಂಡ್ನ ಶಾಪ್ಗಳು, ಅಂದರೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಶಾಪ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಅಂದರೆ ಶೋರೂಮ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು, ಬಂದ ತಕ್ಷಣ ಮಕ್ಕಳು ಕೂಡ ಎಕ್ಸ್ಚೇಂಜ್ ಆದರು. ಪುಟಾಣಿ ಮತ್ತು ನಾನು ಇಬ್ಬರು ಮ್ಯಾಚಿಂಗ್ ಬೇರೆ ಹಾಕ್ಕೊಂಡಿದ್ದೀವಿ. ಅವಳಿಗೆ ನಾನು ನೋಡಿದ ತಕ್ಷಣ ಸಖತ್ ಖುಷಿ. ನನ್ನ ಅಮ್ಮನೆಲ್ಲ ನೋಡಿದ ತಕ್ಷಣ ದೂರದಿಂದನೇ ಫುಲ್ ಕುಣಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾಳೆ. ಸೊ ಅವಳಿಗೆ ನಮ್ಮ ಹತ್ರ ಬಂದ್ಲಂದರೆ ಮುಗ್ದೋಯ್ತು ಅಲ್ಲಿ. ಎಷ್ಟು ಹಂಗೆ ಅಮ್ಮ ಕೂಡ ಬೇಡ ಅಷ್ಟು ಲೆವೆಲ್ಗೆ ಇದಾಗ್ಬಿಡ್ತಾಳೆ. ಅಂತಿಲ್ಲ ಅನ್ಲೆಸ್ ಹಸುವಾಗಬೇಕು, ನಿದ್ದೆ ಬರಬೇಕು, ಅಲ್ಲಿವರೆಗೂ ಸಖತ್ ಮಜಾ ಮಾಡ್ತಾ ಇರ್ತಾಳೆ.
ಸಿಯುದು ಮತ್ತು ಪುಟಾಣಿದು ಬಾಂಡಿಂಗ್ ಅಂತೂ ಹೇಳೋದೇ ಬೇಡ, ಎಷ್ಟೊಂದು ಸಲ ಹೇಳಿಬಿಟ್ಟಿದ್ದೀನಿ. ಸೊ ಅವರಿಬ್ಬರದಂತೂ ನಮಗಿಂತ ಜಾಸ್ತಿ, ನನಗೂ ನನ್ನ ತಂಗಿಗೂ ಎಷ್ಟು ಲವ್ ಇದೆಯೋ ಇಲ್ಲೋ ಅವರಿಬ್ಬರ ಮಧ್ಯೆ ಅಂತೂ ಸಿಕ್ಕಾಪಟ್ಟೆ ಲವ್ ಇದೆ. ಆ್ಯಂಡ್ ಇಲ್ಲಿ ಕೇಕ್ ಆರ್ಡ್ರ್ ಮಾಡ್ತಾಯಿದ್ದೀನಿ. ಇಲ್ಲೇ ಟ್ರಫಲ್ಸಿಗೆ ಬಂದಿದ್ದು, ಕೆಳಗಡೆನೆಲ್ಲ ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿ ಹೋದರೆ ಮೇಲ್ಗಡೆ ನಮಗೆ ಕೊಡ್ತಾರೆ. ಇದೆಲ್ಲ ನನ್ನ ತಂಗಿ ಫೇವ್ರೆಟ್ ಪ್ಲೇಸ್ಗಳು. ಸೊ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ಸ್ವಲ್ಪ ಮನೆ ಚೇಂಜ್ ಆದಾಗಿಂದ ನಮಗೆ ತಂಗಿ ಮನೆಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಹಾಗಾಗಿ ಎಲ್ಲ ನಮಗೆ ಹೊಸ ಪ್ಲೇಸಸ್ ಇದೆಲ್ಲ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಟ್ರಫಲ್ಸ್ಗೆ ಹೋಗಿ ಇವಾಗ ನಾವು ಒಂದು ಸಲ ಆ ಕಡೆ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಚೆನ್ನಾಗಿದೆ. ಸ್ಯಾಲೆಡ್ಸ್ ಎಲ್ಲ ಅಂತೂ ಸಖತ್ತಾಗಿದೆ, ಸಖತ್ ಟೇಸ್ಟಿ ಆಗಿದೆ. ನಾವು ನಮ್ಮ ತಂಗಿನ ಮೀಟ್ ಮಾಡಿದ ತಕ್ಷಣ ಒಂದೇ ಫೈಟು. ನಮ್ಮಮ್ಮ ಇದ್ರೆ ಅಂದರೆ ನಾನು ಫಸ್ಟ್ ಎತ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮಿಬ್ಬರ ಮಧ್ಯೆ ನಾನು ಬಿಡೋದೇ ಇಲ್ಲ. ನನಗಂತೂ ಅವಳಂದರೆ ಸಖತ್ ಇಷ್ಟ. ಅವಳಂಗೆ ಮುದ್ದು ಮಾಡ್ತಿದ್ರೆ ಎಷ್ಟು ಮುದ್ದು ಮಾಡಬೇಕು ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಮೆಸೇಜ್ ಬರೆದು ಕೊಟ್ಟು ಹೋಗ್ತಾಯಿದ್ದೀವಿ ಇವಾಗ. ಆ್ಯಂಡ್ ಸಮ್ಟೈಮ್ಸ್ ಇತ್ತೀಚೆಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಅಷ್ಟು ಸಿಯು ಅಷ್ಟು ರಿಯಾಕ್ಟ್ ಮಾಡ್ತಿರಲಿಲ್ಲ. ಇವಾಗ ನಾವಿಬ್ಬರು ಆ್ಯಕ್ಚುಲಿ ನನಗಿಂತ ಪುಟಾಣಿ ನನ್ನನ್ನು ಹಚ್ಕೊಳಕ್ಕೆ ಶುರು ಮಾಡಿದಾಗಿಂದ ಸಿಯುಗೆ ಸ್ವಲ್ಪ ಪೊಸೆಸಿವ್ ಶುರು ಆಗಿಬಿಟ್ಟಿದೆ. ಅವಳಿಗೇನು ಅಂದರೆ ಇವಾಗ ನಾನು ಎತ್ಕೋಬಾರ್ದು, ಬಟ್ ಎಲ್ಲರೂ ಎತ್ಕೋಬೋದು, ಅವಳು ಮುದ್ದು ಮಾಡ್ಬೋದು, ಬಟ್ ನಾನು ಪುಟಾಣಿನ ಇದು ಮಾಡಬಾರ್ದು ಅಂತ, ಎತ್ಕೋಬಾರ್ದು ಅಂತ ಪೊಸೆಸಿವ್ ಶುರು ಆಗಿಬಿಟ್ಟಿದೆ ಇವಾಗ. ಸೊ ಫೈನಲಿ ನನ್ನ ತಮ್ಮ ನನ್ನ ಚಾನಲ್ನಲ್ಲಿ ಬಂದಿದ್ದಾನೆ, ನೋಡ್ಬೋದು. ಇಷ್ಟು ವರ್ಷದಲ್ಲಿ ಇವಾಗೆ ಅವ್ನು ನನ್ನ ಚಾನಲ್ನಲ್ಲಿ ಬರೋಕ್ಕೆ ಒಪ್ಕೊಂಡಿದ್ದು. ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಆಲ್ಮೋಸ್ಟ್ ಅವ್ನು ನಮಗೆಲ್ಲ ಶೂಟ್ ಮಾಡಿಕೊಡ್ತಾನೆ, ಬಟ್ ಇದರಲ್ಲಿ ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ಇವಾಗ ಬನ್ನಿ ಕೇಕ್ ಕಟ್ ಮಾಡೋಣ. वापस आ गए। ಕೇಕ್ ಎಲ್ಲ ಕಟ್ ಮಾಡಿ ಫುಡ್ಡೆಲ್ಲ ಆರ್ಡರ್ ಮಾಡಿ ಆ್ಯಂಡ್ ಚೆನ್ನಾಗಿತ್ತು. ಫುಡ್ಡೆಲ್ಲ ತಿಂದ್ಬಿಟ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಳ್ಳೆ ಎಂಜಾಯ್ ಆಯಿತು. ನೋಡಿ ಅವಳು ಅದು ಟೋಪಿ ಹಾಕೋಕ್ಕೆ ಹೋದರೆ ಹಾಕಿಸ್ಕೊಳ್ಳೋಕೆ ರೆಡಿ ಇಲ್ಲ. ಆ್ಯಂಡ್ ಮಕ್ಕಳು ಕರ್ಕೊಂಡು ಹೋದರೆ ಒಂದೊಂದ್ಸಲ ಅನ್ಕೊತೀವಿ ಕಷ್ಟ ಆಗುತ್ತೆ, ಒಂಥರ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಏನೋ ಗೊತ್ತಿಲ್ಲ, ಇವರಿಬ್ಬರನ್ನ ಕರ್ಕೊಂಡು ಹೋಗೋದ್ರಲ್ಲಿ ಅಂದರೆ ನಾವು ಫುಲ್ ಫ್ಯಾಮಿಲಿ ಹೋದಾಗ ನಮ್ಗದು ಕಷ್ಟ ಅನಿಸೋದೇ ಇಲ್ಲ. ಏನಕ್ಕೆ ಅಂದರೆ ಒಂದು 5 ನಿಮಿಷ ಅವರು 5 ನಿಮಿಷ ನಾವು ಅಂತ ಹೇಳ್ಬಿಟ್ಟು ಮಕ್ಕಳು ಎಕ್ಸ್ಚೇಂಜ್ ಆಗ್ತಾ ಇರ್ತಾರೆ. ಆ್ಯಂಡ್ ಒಬ್ಬರು ತಿನ್ನಿಸ್ತಾ ಇದ್ದರೆ ಒಬ್ಬರು ಊಟ ಮಾಡ್ಕೋಬೋದು. ಹಾಗಾಗಿ ಅಷ್ಟು ಕಷ್ಟ ಅನಿಸೋದೇ ಇಲ್ಲ. ಬಟ್ ಯಾವಾಗಲೂ ಫುಲ್ ಫ್ಯಾಮಿಲಿ ಇದ್ರೇ ಮಜಾ ಅನಿಸುತ್ತೆ. ಬರೀ ನಮ್ಮ ಅಪ್ಪ ಅಮ್ಮ ಅಂತಲ್ಲ, ನನಗೆ ಆ್ಯಕ್ಚುಲಿ ಇನ್ಲಾಸ್ ಎಲ್ಲನೂ ಜೊತೆಲೇ ಇರೋಣ ಅಂತ ನಂಗೆ ತುಂಬ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಎಲ್ಲರ ಜೊತೆನಲ್ಲಿರೋದು. ಎಲ್ಲ ಸಪ್ರೇಟಾಗಿ ಆರಾಮಾಗಿ ಖುಷಿಯಾಗಿರಿ, ಜೊತೆಲಿದ್ರೆ ಜಗಳ ಬರುತ್ತೆ ಅಂತ ಅವ್ರದ್ದು ಮೈಂಡ್ ಸೆಟ್ಟು. ಸೊ ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ.
ಬಟ್ ಎಸ್ ಎಲ್ಲ ಫ್ಯಾಮ್ಲಿ ಈ ಥರ ಮೀಟಾಗಿ ಹೊರಗಡೆ ಹೋಗೋದು ಚೆನ್ನಾಗಿ ಅನಿಸುತ್ತೆ. ಎಸ್ಪೆಷಲಿ ಮಕ್ಳಿಗಂತೂ ಸಖತ್ ಎಂಜಾಯ್ ಅನಿಸುತ್ತೆ. ಆ್ಯಂಡ್ ನಮಗೂ ಅಷ್ಟೇ ಒಂದು ಒಳ್ಳೆ ರಿಲ್ಯಾಕ್ಸ್ ಟೈಮ್ ಸಿಕ್ಕುತ್ತೆ.